ನನ್ನ ಮಗಳನ್ನ ಹಿಡ್ಕೊಂಡು ಹೊಡೆದು ನನ್ನ ಮಗಳನ್ನ ಸಾಯಿಸೋ ರೇಂಜ್ಗನ ನೋಡ್ತಾ ಇದ್ದೀರಲ್ವಾ. ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ನೋಡ್ತಾ ಇರ್ರಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈಗ ಮನೆ ಹತ್ರ ಹೋಗ್ಬಿಟ್ಟು ನಾನು ಕೇಳಿದ್ರೆ ಮನೆ ಒಳಗಡೆ ನಿನಗೆ ತಿಪ್ಪೆ ಸಾರಿಸ್ಬಿಟ್ಟು ಸಮಾಧಾನ ಮಾಡ್ತಾಳೆ. ಈ ಸಾವುಕಾರ ನೆಂಟಿ ಸಾವುಕಾರ ಎಲ್ಲನೂ ಅದು ಬಿಟ್ಬಿಟ್ಟು ನಾನೇನಾದ್ರೂ ಇಲ್ಲೇ ನಿಂತ್ಕೊಂಡು ಜೋರಾಗಿ ಉಕ್ಕೊಂಡ್ರೆ ಊರವರೆಲ್ಲ ಬರ್ತಾರೆ. ಊರವರೆಲ್ಲ ಒಂದೊಂದು ತಲಾಕ್ ಒಂದೊಂದು ಮಾತಾಡಿ ಕ್ಯಾಕರ್ಸ್ ತುಪ್ಕು ಅಂತ ಮಕ್ಕೋಗಿತಾರೆ. ಅವಳ ಅಜ್ಜಿ ಅವಳಿಗೆ ಆಯ್ತದೆ ಸಾವುಕ ತಮ್ಮ ಅಂತ ಹೇಳ್ಕೊಂಡು ಆಡ್ತಾಳಲ್ಲ, ಅವಳು ಮುರುವಾದಿನ ಇವತ್ತು ನಾನು ಬೀದಿನಾಗೆ ಹರಾಜಾಕೋದು ಸುಮ್ಮನೆ ಬಿಡೋಕ್ಕಿಲ್ಲ. ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗಿ ಚಿತ್ರ ಹಿಂಸೆ ಕೊಡ್ತಾರಲ್ಲ 3 ಬಿಟ್ಟು ಜನಗಳು. ಇವತ್ತಿಲ್ಲೇ ಕಳಿತೀನಿ ನೋಡು, ಬೀದಿ ಇಲ್ಲೇ ಕಳೆದ್ರೆ ಅವಳು ಮರ್ಯಾದೆ ಸೋರಾಗೋದು ಇಬ್ಬರದು ನನವೇ. ಆಮೇಲೆ ಬಾಲ ಮುದ್ರಕೊಂಡು ಬಿದ್ದಿರ್ತಾರೆ. ಇಲ್ಲ ಅಂದಿದ್ರೆ ಹೆಚ್ಚು ಕುತ್ಕೊಬಿಡ್ತಾಳೆ. ಸಾವುಕಾರ ಹೆಂಡ್ತಿ ನೀವಿಬ್ಬರಿಗೂ ಇವತ್ತು ಐತೆ ನೋಡ್ರಿ, ಮಾಡ್ತೀನಿ. ಅಯ್ಯೋ ಲೇ ಸಾವುಕಾರ, ನೀನೇನು ಹೊಟ್ಟೆಗೆ ಇಟ್ಟು ತಿಂತಿಯಲ್ಲ ಮುಣ್ ತಿಂತಿಯಲ್ಲ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಯಾಕ ಹೇಳ್ಕೊಳಕ್ಕೆ ಅಂತವಳೆ. ದೊಡ್ಡದಾಗ ಸಾವುಕತಮ್ಮ ಅಂತ ಹೇಳ್ಬಿಟ್ಟು 3 ಬಿಟ್ಟಿರೋಳು. ಥೂ, ನನ್ನ ಮಗಳ ಜೀವನನ ಅನ್ಯಾಯವಾಗಿ ಹಾಳು ಮಾಡಿಬಿಟ್ರಲ್ಲೋ. ಅನ್ಯಾಯವಾಗಿ ಮಗಳನ್ನ ಮದುವೆ ಮಾಡ್ಕೊತೀವಿ, ಹಂಗೆ ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮಾನ ಮರುವದಿ ಎಲ್ಲ ಕಳೆದ್ಬಿಟ್ರಲ್ಲೋ. ನನ್ನ ಮಗಳು ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಿದ್ದೀರಲ್ಲೋ. ನೀವು ಉದ್ಧಾರ ಆಯ್ತೀರಾ, ನೀವು ಹಾಳಾಗೋಯ್ತೀರಾ, ನೆಗದು ಬಿದ್ದು ನೆಳ್ಳಿಕಾಯಾಗಿ ಹೋಯ್ತೀರಾ. ಊರು ತುಂಬನೂ ನನ್ನ ಮಗಳನ್ನ ಒಟ್ಟಾಡ್ಸ್ಕೊಂಡು ಹೊಡೆದಿರೋದಕ್ಕೆ ಊರು ತುಂಬ ಜನನೂ ಸಾಕ್ಷಿ ಗೌರವ ಕಂಡ್ರಲ್ಲ. ನಿಮ್ಗಂತೂ ಉದ್ಧಾರ ಆಗಕ್ಕಿಲ್ಲ. ಅಲ್ಲೇ ಬಾರೆ ದೊಡ್ಡ ಸತಿ ಸಾವಿತ್ರಿ ಅನ್ನಂಗೆ ಒಳಗಡೆ ಕುಂತ್ಕೊಂಡು ಪೋಸ್ ಕೊಡ್ತೀಯಲ್ಲ ಎಲ್ಲರ ಮುಂದೆನೂ. ಬಾರೆಲೇ ಬಾ ಈಚೆ ಕಡೆ. ಯಾವ ಸಾವುಕಾತಿ ಅಂತ ನಿಂಗೆ ಮರುವಾದಿ ಕೊಡಕ್ಕಿಲ್ಲ. ಲೋಪರ್ ತಕ ಬಂದು ಬಾರೆಲೇ ಈಚೆ ಕಡೆಗೆ ಬಾರೆ. ಸುಮ್ಕೇನೆ ನಿನಗೆ ಮಾಡ್ತೀನಿ ಸರಿಯಾಗಿ. ಲೋಪರ್ ತಕ ಬಂದು ಬಾ. ಇವತ್ತು ಐತೆ ನಿಂಗೆ ಸಾವುಕಾತಿನಂತೆ ಸಾವುಕಾತಿ. ಯಾವ ಸಾವುಕಾತಿನೂ ಇಲ್ಲ, ಯಾವ ನನ್ನ ಸೌತಿನೂ ಇಲ್ಲ. ಇವತ್ತು ಬುಡಕ್ಕಿಲ್ಲ, ನನ್ನ ಮಗಳನ್ನ ಹಾಳು ಮಾಡ್ತೀರಾ. ನಿಮ್ಮನ್ನ ಬುಡಕ್ಕಿಲ್ಲ ಇವತ್ತು ನಾನು. ಬರ್ರಿ ಆಯ್ತು, ನೀನ ನಾನ ಅಂತ ನೋಡೇ ಬಿಡೋಣ ಇವತ್ತು. ಬರ್ರಿ. ಊರಾಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಂಗೆ ಆಗ್ಬಿಟ್ಟೈತಾ. ಊರಾಗೆ ಯಾರನ್ನೂ ಹೇಳೋರಿಲ್ಲ ಬಿಡು. ನಿಮ್ಮ ಜನ್ಮಗಳಿಗಿಷ್ಟು ಯಾಕೆ ಮಮ್ತಿ? ಏನಾಯ್ತೆ ಹಿಂಗೆ ಬೈಕೊಂಡು ಬಿದ್ದಿದ್ಯಾ? ಏನಾಯ್ತು? ಯಾರೇನ ಅಂದ್ರೇನು? ಅನ್ನೋದಲ್ಲ, ಅನ್ನೋದ್ರ ಮನೆ ಆಳ್ಬಿದ್ದು ಹೋಗ ಅಲ್ವೇ. ನೋಡ್ತಾ ಇರು, ನನ್ನ ಮಗಳನ್ನ ಬೀದಿ ಎಲ್ಲ ಒಟ್ಟಾಡ್ಸ್ಕೊಂಡು ಹೊಡೆದವ್. ನೀ ಸಾವುಕಾರನ ಮಗ ಏನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೋಬಿಟ್ಟವ್ರೇನು ಇವ್ರು? ನನ್ನ ಏನೋ ಬಿಡು, ಮಾಡಿದ್ದೆಲ್ಲ ಮಾಡಿಸ್ಕೊತಾರೆ. ಬಿಟ್ಟು ಬಿದ್ದವ್ರೆ ಅನ್ನೋ ಲೆಕ್ಕದಾಗ ಮಾತಾಡ್ತಾವ್ರಿ ಇವರು. ಇವತ್ತು ಇವ್ರು ಮಾನ ಮರ್ಯಾದೆ ಕಳಿತೀನಿ ಸರೋಜಿ ನಾನಂತೂ. ನನ್ನ ಮಗಳನ್ನ ಹೆಂಗ್ ಅಯ್ಯೋ ಅನ್ಸೋರ್ ಗೊತ್ತೇ. ನನ್ನ ಮಗಳು ಮನೆಗೆ ಅಯ್ಯೋ ಅಂತ ಹೊತ್ಕೊಂಡ್ಗಳು ಅಂತ ಕುಂತವಳೆ. ನನಗೂ ಸಾಕಾಗೋಯ್ತು. ಅಮ್ಮ ಹೊಡಿತಾನೆ ಕಣಮ್ಮ, ಜಾಡ್ಸದ್ದ ಕಣಮ್ಮ ಅಂತ ಬಂದು ಹೇಳ್ತಾ ಇದ್ರೆ ಎತ್ಕೊಳ್ಳು ಕಿತ್ಕೊಂಡು ಬರ್ತಾಯಿತ್ತು ನನಗಂತೂ. ನನ್ನ ಮಗಳು ಮಾಡಿರೋ ಪಾಪ ತಾನೇ ಏನು? ನೀನೇ ಹೇಳು. ಹೆಂಗೋ ಲವ್ ಪಾವು ಅಂತ ಹೇಳ್ಬಿಟ್ಟು ನಂಬಿಸ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ಇವಾಗ ಇನ್ನೊಬ್ಳು ಅವಳಿಂದನೇ ಓಡಾಡಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಇಂಥ ಕೆಲಸ ಮಾಡೋನಲ್ಲ. ಯಾವ ಸೀಮೆ ನನ್ನ ಮಗ ಇರಬೇಡ ಹೇಳು. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ನಾನಂತೂ ಬಿಡಕ್ಕಿಲ್ಲ. ಬರಲಿ ಇವತ್ತು ಸಾವುಕಾರನೂ ಬರಬೇಕು, ಸಾವುಕಾರನ ಎಂಡ್ರು ಬರಬೇಕು, ಎಲ್ಲ ಬರಬೇಕು. ಆಮೇಲೆ ಅಲ್ವೇ ಇರೋದವಕ್ಕೆ. ಮಮತಾ, ಯಾಕೆ ಈ ಥರ ಕಿರ್ಚಾಡ್ತಾ ಇದೆಯಲ್ಲ? ಏನಿದ್ರು ಮನೆ ಒಳಗಡೆ ನಿಂತ್ಕೊಂಡು ಮಾತಾಡೋಣ, ಕುತ್ಕೊಂಡು ಮಾತಾಡೋಣ. ಸುಮ್ಮನೆ ಬಾ. ಇದೆಲ್ಲ ಊರು ಜನದ ಮುಂದೆ ಎಲ್ಲ ಯಾಕೆ ಕಿರ್ಚ್ತಾ ಇದೆಯಾ? ಓಹೋ ಬಂದುಬಿಟ್ಲು ಸತಿ ಸಾವಿತ್ರಿ. ಸೊಸೆನ ಮಗ ಹಿಡ್ಕೊಂಡು ಹೊಡಿತಿದ್ರು, ಹಿಡ್ಕೊಂಡು ಸಾಯಿಸ್ತಿದ್ರು. ನಿನ್ನ ಮಗನೇ ದೊಡ್ಡ ಕುಡುಕ್ ಬಡ್ಡೈತದ ನನ್ನ ಮಗ. ಅಂತದ್ರಾಗ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ನೀನು ನಿನ್ನ ಮಕ ಮುಚ್ಚ ನನ್ನ ಮಗಳನ್ನ ನಿನ್ನ ಮಗ ಬೀದಿ ಎಲ್ಲ ಹಿಡ್ಕೊಂಡು ಹೊಡೆದಾಡ್ಬೇಕಾರೆ ಎಲ್ಲೇ ಹೋಗಿದ್ದೆ ನೀನು ಕೇಳಕ್ ಬಿಟ್ಬಿಟ್ಟು ಎಲ್ಲಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಮಗಳನ್ನ ಬೀದಿನಾಗೆಲ್ಲ ಹಿಡ್ಕೊಂಡು ಹೋಗ್ಬೇಕು. ಹೊಡಿಬೇಕಾದ್ರೆ ಮುರುವಾದಿ ಹೋಯ್ತಿರ್ಲಿಲ್ಲ, ಇವಾಗ ಮುರುವಾದಿ ಹೋಯ್ತಾಯ್ತಾ? ಈಗ ನಿನ್ನ ಬಗ್ಗೆ ಮಾತಾಡಿದ ತಕ್ಷಣ ಮುರುವಾದಿ ಹೋಯ್ತು. ಬೀದಿ ನನ್ನ ಮಗ ಒಟ್ಟಾಡ್ಸ್ಕೊಂಡು ಹೊಡಿತಿದ್ನಲ್ಲ ನನ್ನ ಮಗಳನ್ನ, ಆವಾಗ ಮುರಿಯಾದಿ ಹೋಗ್ಲಿಲ್ಲ ಅಲ್ವೇನೆ? ಲೋಪರು ನೀನು ಸಾವುಕಾರ್ತನ ಇದ್ರೆ ನಿನ್ನ ಮನೆಗೆ ಇಟ್ಕ. ನನ್ನ ಮಗಳ ಮೇಲೆ ತೋರಿಸು ಅಂತ ನಾನು ಹೇಳಿಲ್ಲ. ನಿನ್ನ ಮಗ ಮಾಡಿರೋ ತೆಪ್ಪು. ಯಾರು ಹೇಳಿದ್ರು ನನ್ನ ಮಗಳಿಂದ ಓಡಾಡಿ ಲವ್ ಮಾಡು ಅಂತ ಹೇಳ್ಬಿಟ್ಟು? ನಾವೇ ನಿಮ್ಮ ಮನೆ ಬಂದ್ಬಿಟ್ಟು ಕಾಲಿಡ್ಕೊಂಡಿದ್ವಾ? ನಾವೇನಾದ್ರೂ ಲವ್ ಮಾಡು ಅಂತ ಹೇಳ್ಬಿಟ್ಟು? ನಿನ್ನ ಮಗನೇ ದೊಡ್ಡ ಬಿಕ್ನಾಸಿ ಇದ್ದಂಗೆ ಅವನು ಕುಡಿದು ತೂರಾಡ್ತಾವನೆ. ಅಂತದ್ರಾಗೆ ಬಂದ್ಬಿಟ್ಟಿಲಿ ಇಲ್ಲ ಪಂಚಾಯತಿ ಕಲಾಕಿಸ್ತೀನಿ. ಅದು ಏನೇನಾಗೈತೆ ನಷ್ಟ ತುಂಬಿಕೊಡ್ರಿ. ನಿನ್ನ ಮಗನ ಹೆಸರನ್ನಾಗಿರೋ ಅರ್ಧ ಆಸ್ತಿನ ನನ್ನ ಮಗಳ ಹೆಸ್ರಿಗೆ ಬರೆಸ್ಕೊಳಂಗೆ ಮಾಡೇ ಮಾಡ್ತೀನಿ. ನನ್ನ ಮಗಳು ಜೀವನಕ್ಕೆ ನಾನು ಏನು ಮಾಡಬೇಕು ಹೇಳು? ಅಯ್ಯಯ್ಯಪ್ಪ, ಏನು ಇವಳು ಈ ಪಾಟಿ ಬಾಯಿ ಮಾಡ್ತಾವಳೆ. ಇಬ್ಬರಿಗೆ ಯಾರು ತೆಪ್ಪು ಅಂತಾನೆ ಗೊತ್ತಾಯ್ತಿಲ್ಲ. ನೋಡು ಮಮತಾ, ಸತ್ಯ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನಾನು ತಾಳ್ಮೆಗಿದ್ದೀನಿ. ಯಾಕಂದರೆ ನಿನ್ನ ಮಗಳು ಮಾನ ಮರುವದಿನ ಬೀದಿನಾಗ ಹರಾಜು ಹಾಕ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಬಾಯಿ ಮುಚ್ಕೊಂಡು ಬಿದ್ದೀನಿ ನಾನಂತೂ. ನೋಡು ಈಗಲೂ ಹೇಳ್ತಾ ಇದ್ದೀನಿ, ಬಾ ಸುಮ್ಮನೆ ನೀನಿಯಾ ಹೋಗ್ಬಿಟ್ಟು ಒಳಗಡೆ ಕುಂತ್ಕೊಂಡು ಕಷ್ಟ ನಷ್ಟ ಮಾತಾಡೋಣ. ಏನಾಯಿತು ನಿನ್ನ ಮಗಳು ಏನು ತೆಪ್ಪು ಮಾಡಿದ್ಲು, ಯಾಕೆ ನನ್ನ ಮಗ ಹೊಡೆದ ಅಂತ ಎಲ್ಲದಕ್ಕೂ ನನ್ನ ಹತ್ರ ಉತ್ತರ ಐತೆ. ನಾನು ಹೇಳ್ತೀನಿ, ಬಾ ಒಳಗಡೆ ಕುಂತ್ಕೊಂಡು ಮಾತಾಡೋಣ. ಅಲ್ಲೇ ಕೇಳಿಸ್ಕೊಂಡ್ರಣ ನೋಡಿದ್ರ ಯಾ ಪಾಟಿ ನಾಟಕ ಆಡ್ತಾಳೆ ಅಂತ ಹೇಳ್ಬಿಟ್ಟು ಈಚೆ ಕಡೆ ಮಾತಾಡ್ಬಾರ್ದಂತೆ, ಒಳಗಡೆ ಕುಂತ್ಕೊಂಡು ಮಾತಾಡ್ಬೇಕಂತೆ. ಒಳಗಡೆ ಹೋಗಿದ ತಕ್ಷಣ ನನ್ನ ಬಾಯೆಲ್ಲ ಮುಚ್ಚಿಸ್ಬಿಡ್ತಾಳೆ. ಅಯ್ಯೋ ನಿನ್ನ ಮಗಳನ್ನ ಹಂಗೆ ಮಾಡ್ಬಿಡ್ತೀನಿ, ಜೋರಾಗಿ ಮರುವಾದಿ ಕಳೆದ್ರೆ ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಾನ ಮರುವಾದಿನೆಲ್ಲ ಹರಾಜಾಗ್ತೀನಿ ಅಂತ ಎದುರಿಸ್ಬಿಟ್ಟು ನನ್ನ ತೆಪ್ಪಗೆ ಈಚೆ ಕಡೆ ಕಳಿಸ್ಬಿಡ್ತಾಳೆ. ಅದಕ್ಕೆ ಕಣ್ರಕ್ಕ ನಿಮ್ಮ ಮುಂದೆ ನಿನಗೆ ನ್ಯಾಯ ತೀರ್ಮಾನ ಆಗಬೇಕು ಅಂತ ಹೇಳ್ತಿರೋದು. ಕರೆಸ್ರಿ ಪಟೇಲಪ್ಪನ, ಕರೆಸ್ರಿ, ನೋಡೇ ಬಿಡೋಣ, ಮಾತಾಡೋಣ. ಅದೇನಾಯ್ತದೋ ಆಗಲಿ. ಏನಮ್ಮ ಪಟೇಲಪ್ಪ ಅದು ಇದು ಅಂತ ಜೋರಾಗಿ ಮಾತಾಡ್ತಿದ್ಯಾ? ಏನ್ ವಿಷಯ? ಯಾಕೆ ಹಿಂಗೆ ಕಿರ್ಚಾಡ್ತಿದ್ದೀರಾ? ಯಾವಾಗ ಊರಾಗ ಹಿಂಗೆ ಕಿರ್ಚಾಡ್ಕೊಂಡು ಮಾಡ್ತಾ ಇದ್ರೆ ಊರಾಗ ಬೆಳೆ ಮಳೆ ಆಯ್ತದ? ಬರ್ಬೇಕು
ದೊಡ್ಡ ಪಾಟೇಲಪ್ಪರ್ ಬನ್ನಿ ನ್ಯಾಯ ಹೇಳಿ. ಈಗ ಈ ಸಾವುಕಾರನ ಮಗ ಊರ್ ತುಂಬಾನು ನನ್ನ ಮಗಳನ್ನ ಒಡ್ಕೊಂಡು ಜಾಡ್ಸ್ ಹೊತ್ಕೊಂಡು ಒಡೆದು ಬಿಸಾಕ್ಬಿಟ್ಟವನೆ. ನನ್ನ ಮಗಳು ಕುತ್ಕೊಂಡು ಗೊಳೋ ಅಂತ ಅಳ್ತಾಳು ಮನೆ ಒಳಗಡೆ. ನೀವು ಈ ಬೀದಿನಾಗೆ ನಿಂತ್ಕೊಂಡು ನ್ಯಾಯ ತೀರ್ಮಾನ ಕೊಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ಮಗಳು ದೇವತೆ ದೇವತೆ ಇದ್ದಂಗೆ ಅಂತೋಳ್ನೆ ಇವ್ರು ಬಾಳಿಸ್ತಿದ್ದಂಗೆ ಹೊಡೆದಾಡ್ತಾವ್ರಲ್ಲ. ನೋಡಿ ಪಟೇಲಪ್ಪನವ್ರೆ, ಸಾವುಕಾರಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ, ಇದೆಲ್ಲನೂ ಮಾಡಬೇಡಿ ನೀವು. ನನಗೇನಿದ್ರು ನನ್ನ ಮಗಳು ನ್ಯಾಯ ಸಿಗಬೇಕು. ನನ್ನ ಮಗಳಿಗೆ ಅರ್ಧ ಆಸ್ತಿ ಕೊಡಿಸಿ ಅಷ್ಟೇನೆ. ನನ್ನ ಮಗಳು ಜೀವನ ಹಾಳು ಮಾಡೋನಲ್ಲ ಈ ಬೊಡ್ಡ ಇದ, ಅದಕ್ಕೆ ಅರ್ಧ ಆಸ್ತಿ ಬೇಕೇ ಬೇಕು, ನೀವು ಕೊಡಿಸ್ಲೇಬೇಕು. ಎಲ್ಲರೂ ನಿಮ್ಮ ಪಂಚಾಯತಿ ತೀರ್ಮಾನ ನಂಬ್ತಾರೆ ತಾನೆ, ಹೇಳ್ದಂಗೆ ಕೇಳ್ತಾರೆ ತಾನೆ. ಈಗ ನಮಗೂ ತೀರ್ಮಾನ ಮಾಡಿಕೊಡಿ ಅಷ್ಟೇನೆ. ನಾನು ಈ ಬೀದಿನ ನಿಂತ್ಕೊಂಡು ಬಾಯಿ ಬಡ್ಕೊತಾ ಇರೋದೇನೆ. ನೋಡಿ, ಪೊಲೀಸರನ್ನ ಹಳ್ಳಿಗೆ ಹತ್ತಿಸ್ಬೇಡ್ರಿ, ಹಳ್ಳಿ ಮೆಟ್ಲು ಹತ್ತಿಸ್ಬೇಡ್ರಿ ಅಂತ ಹೇಳ್ತೀರಾ ನೀವು. ಹಂಗಂದ್ರೆ ನಮಗೆ ಸರಿಯಾದ ನ್ಯಾಯ ಕೊಟ್ಟರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕಿಲ್ಲ. ಏನ್ ಸಾವುಕಾರಮ್ಮ ಇದು? ಏನ್ ಕತೆ, ಏನ್ ವಿಷಯ? ನಿಮ್ಮ ಮಗಂಗೋಸಿ ಬುದ್ಧಿ ಹೇಳೋದಲ್ವಾ ನೀವು? ಯಾಕೆ ಹಿಂಗೆ ಮಾಡ್ತೀರಾ? ಒಂದು ಹುಡುಗಿ ಜೀವನ ಯಾಕೆ ಹಾಳು ಮಾಡ್ತೀರಾ? ನಿಮ್ಮ ಮಗ ಬೊಲ ಹಾಳಾಗೋಗ್ಬಿಟ್ಟವನಿ, ಕುಡ್ದು ಮಾಡಿ ಅಲ್ಲಿ ಇಲ್ಲಿ ತಿರ್ಕೊಂಡು ಕುಂತ್ಕೊಂಡು. ನಿಮ್ಗೇನು ಬುದ್ಧಿ ಇಲ್ವಾ? ಮಗನ್ ಬೆಳೆಸೋ ರೀತಿನ ಇದು ನೀವು? ಒಳ್ಳೆ ಉಂಡಾಡಿ ಗುಂಡನ್ ಬಿಟ್ಟಂಗೆ ಬಿಟ್ಬಿಟ್ಟಿದ್ದೀರಾ. ಇಲ್ಲಿ ಯಾರು ಹೇಳಿದ್ದೆಲ್ಲ ಕೇಳ್ತಾರೆ? ಮದುವೆ ಎಲ್ಲ ನಾವು ನಿಂತ್ಕೊಂಡು ಮಾಡಿಸಿದ್ವಿ ತಾನೆ. ಹಂಗಂದ್ಮೇಲೆ ಎಲ್ಲನೂ ಸರಿಯಾಗಿ ಮುನ್ನಡೆಸ್ಕೊಂಡು ಹೋಗ್ಬೇಕು ತಾನೆ. ಮದುವೆ ಮುಂಚೆ ಕೊದ್ದು ಬಸ್ರು ಮಾಡೋದು ಇದೆಲ್ಲ ಯಾವ ಸೀಮೆ ನ್ಯಾಯ ಅಂತೀನಿ. ನೋಡಿ, ಹಿಂಗೆ ಆಗ್ಬಿಟ್ರೆ ನಿಮ್ಮ ಸಾವುಕಾರ ಅಂತ ನೋಡಲ್ಲ, ಊರಿಂದ ಆಚೆ ಕಡೆಗೆ ಹಾಕ್ಬೇಕಾಗ್ತದೆ ನಿಮ್ಮ ಮಗುನ್ನ. ಪಟೇಲಪ್ಪನವ್ರೆ, ನನ್ನ ಮಗಂದು ಯಾವ ತಪ್ಪು ಇಲ್ಲ ಇದ್ರಾಗೆಲ್ಲನೂ. ಇವಳು ಮಗಳದೇನೆ ದೊಡ್ಡ ತೆಪ್ಪಿರೋದು. ನನ್ನ ಮಗ ಏನು ಸುಮ್ಮನೆ ಹೊಡೆದಿಲ್ಲ. ಗಂಡ ಹೆಂಡತಿ ಅಂದಮೇಲೆ 100 ಬತ್ತವೆ 100 ಒಯ್ತವೆ. ಅವಳು ಏನೋ ಆಟ ಆಡ್ತಿದ್ಲು, ಏನೋ ಒಂದು ವಿಚಾರಕ್ಕೂ ಹೊಡೆದವ್ ನನ್ನ ಮಗ ಅಷ್ಟೇ. ನೀನಿಯ ಈಗಲೂ ನಾನು ಊರಾಗ ಬೀದಿನಾಗ ನಿಂತ್ಕೊಂಡು ಜೋರಾಗಿ ಹೇಳಿದ್ರೆ ಊರಾಗೆಲ್ಲ ಮಾನ ಮರ್ಯಾದೆ ಹೋಯ್ತದೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಇದ್ದೀನಿ. ನಾವು ಒಳಗಡೆ ಕುಂತ್ಕೊಂಡು ಮಾತಾಡ್ಕೊಳ್ಳೋಣ ಬಾ ಅಂತ ಕರಿತಾ ಇದ್ದೀನಿ. ಇವಳೆ ಬೇಡ, ನಾನು ಈಚೆ ಕಡೆನೇ ಮಾತಾಡಬೇಕು ಅಂತ ಕುಂತಿರೋದು ಅಂತ ಹೇಳಿದ್ರೆ ಏನು ಮಾಡನಿ? ನೀವೇ ಹೇಳಿ. ಏನೇ ನನ್ನ ಮಗಳು ತಪ್ಪು ಮಾಡಿರೋದು ಅಂಥದ್ದು? ಏನು ತಪ್ಪು ಮಾಡಿದ್ರು ನನ್ನ ಮಗಳು? ನಿನ್ನ ಮಗನ ಲವ್ ಮಾಡಿರೋದು ಬಿಟ್ರೆ ನನ್ನ ಮಗಳು ಯಾವ ತಪ್ಪು ಮಾಡಿಲ್ವೇ? ಮಾಡಿರೋದೆಲ್ಲನೂ ನಿನ್ನ ಮಗನೇನಿಯ. ಎಂಟ್ರನ್ನ ಬಾಳ್ಸಕ್ಕೆ ಯೋಗ್ಯತೆ ಇಲ್ದಿರ ನನ್ನ ಮಗ. ನಿನ್ನ ಮಗ ಅವನು ಬಾಳಿಗೆ ಇಷ್ಟು ಬೆಂಕಿ ಯಾಕ? ಏನು ಅನ್ಕೊಬಿಟ್ಟಿದ್ಯಾ ನೀನು? ನಿನ್ನ ಮಗ ಮಾಡಿದ್ಯಲ್ಲ ಸರಿ, ನನ್ನ ಮಗಳು ಮಾಡಿದ್ಯಲ್ಲ ತಪ್ಪು ಅಂತ ಅನ್ಕೊಬಿಟ್ಟಿದ್ಯಾ ಏನು? ನೋಡಿ, ಏನಾಯ್ತು ಎತ್ತ ಅಂತ ಹೇಳ್ಬಿಟ್ಟು ವಿಚಾರಣೆ ಮಾಡ್ಬಿಟ್ಟು ಮಾತಾಡೋಣ. ಈಗ ನೋಡಮ್ಮ, ನಿನ್ನ ಅಳಿಯನ್ನ ಕರ್ಸು, ಮಾತಾಡೋಣ ಒಂದ್ಸಲ. ಎಲ್ಲನೂ ಅದೆಲ್ಲವನು ಯಾಕೆ ಹೊಡೆದ, ಯಾಕೆ ಬಿಟ್ಟ ಅಂತ ಕರ್ಸಿ, ಗಂಡ ಹೆಂಡ್ರು ಮದುವೆ ಅಂತದ್ದು ಏನಾಯ್ತು ಅಂತ ಕೇಳಿ ನಿನ್ನ ಮಗಳನ್ನೂ ಕರ್ಕೊಂಬಿಟ್ಟು ಬಾ. ನಾವು ಹೋಗಿ ಅಮ್ಮನ ಮಗನೂ ಕರ್ಕೊಂಬಿಟ್ಟು ಬರ್ತಾರೆ. ಇಲ್ಲಿ ನಿಂತಿರೋ ಜಾಗದಾಗ ಏನಿಯಾ ಮಾತಾಡಿ ಒಂದು ತೀರ್ಮಾನ ಬರೋಣ. ಇನ್ನೇನು ಮಾಡೋಕ್ಕಾಯ್ತದೆ? ನೀವು ಹಿಂಗೆ ಕಿತ್ತಾಡ್ಕೊಂಡು ಕುಂತ್ಕೊಂಡ್ರೆ ಏನಮ್ಮ? ಊರಿಗೆ ನ್ಯಾಯ ಹೇಳೋ ಅಂತ ಸಾವುಕಾರನು ಮನೆ ತಂದ್ರು ನೀವು ಹಿಂಗೆ ಮಾಡ್ಬಿಟ್ರೆ ಬ್ಯಾರಿಗೆಲ್ಲ ಇನ್ನು ಯಾರು ಉತ್ತರ ಕೊಡ್ತಾರೆ ಹೇಳು? ನೋಡಿ ಪಟೇಲಪ್ಪನವ್ರೆ, ಒಂದು ಹುಡುಗಿ ಮಾನ ಮರ್ಯಾದೆ ಪ್ರಶ್ನೆ ಅಂತ ನಾನು ಬಾಯಿ ಬಿಡಿದಂಗೆ ಸುಮ್ಮನೆ ಇದ್ದೀನಿ. ನಾವೆಲ್ಲ ಬಗೆಹರಿಸ್ಕೊಂತೀವಿ ಬಿಡಿ. ನಾವು ಮಮತಾ ನನ್ನ ಜೊತೆ ಬಾ, ನಾನು ಏನಾಯ್ತು ಅಂತ ಎಲ್ಲ ಹೇಳ್ತೀನಿ. ದೇವ್ರನ್ನೇ ನಾನು ಇಲ್ಲೆಲ್ಲ ಬಾಯಿ ಬಿಟ್ಬಿಟ್ರೆ ನಿನ್ನ ಮಗಳು ಮಾನ ಮರ್ಯಾದೆ ನೀನೇ ಹೋಗೋದು. ನನ್ನ ಮಾತು ಕೇಳಿ, ಒಂದೇ ಒಂದ್ಸಲ ನನ್ನ ಮಾತು ಕೇಳಿ ಬಾ, ಒಳಗಡೆ ಬಾ, ಮಾತಾಡೋಣ ಬಾ. ಅದೇನು ಹೋಯ್ತದ ಮಾನ ಮರ್ಯಾದೆ ಎಲ್ಲ ನಾನು ಇಲ್ಲೇ ಹೋಗ್ಬೇಕು. ನಾನು ಇಲ್ಲೇ ಹೋಗ್ಬೇಕು ಮಾನ ಮರ್ಯಾದೆ. ನಾನಂತೂ ಒಳಗಡೆಗೆ ಬಂದ್ಬಿಟ್ಟು ತಿಪ್ಪೆ ಸಾರಿಸ್ಕೊಂಡು ಕೂತ್ಕೊಳ್ಳಲ್ಲ. ಅದು ಎಷ್ಟನ ಹೋಗ್ಲಿ ಮಾನ ಮರ್ಯಾದೆ ನನಗೆ ಇಲ್ಲೇ ಹೋಗ್ಲಿ. ಅದೇನು ಹೇಳ್ತೀಯೋ ಇಲ್ಲೇ ಹೇಳ್ಬಿಡು ನನಗೆ. ನಾನು ಯಾರ ಮಾತು ಕೇಳೋಕ್ಕಿಲ್ಲ, ನಾನು ಏನು ಮಾಡೋಕ್ಕಿಲ್ಲ. ನನ್ನ ಮಗಳು ಮಾನ ಮರ್ಯಾದೆ ಹೋಗಿದ್ರೆ ನನ್ನ ಮಗಳದೇ ಹೋಗ್ಲಿ, ನಿಮ್ದು ಹೋಗಿದ್ರೆ ನಿಮ್ಮದೇ ಹೋಗ್ಲಿ. ನಾನಿದ್ರು ಮೇಲೆ ಏನು ಮಾತಾಡೋಕ್ಕಿಲ್ಲ. ಎಲ್ಲ ಸಿದ್ದ ಚೇರ್ ತಗೋ ಬಾ ಇಲ್ಲಿ. ಆಗಿದ್ದಾಗಲಿ ಕುಂತ್ಕೊಂಡು ಹೇಳ್ಬಿಟ್ಟೆ ನೀವು ಹೋಯ್ತೀನಿ ನಾನಂತೂ. ಇರಿ ಪಟೇಲಪ್ಪನವ್ರೆ, ನಾನೇ ತಂದು ಕೊಡ್ತೀನಿ. ನನ್ನ ಮಗಳನ್ನ ಹೋಗಿ ಕರ್ಕೊಬಿಟ್ಟು ಬರ್ತೀನಿ. ನಿನ್ನ ಮಗನ ಹೋಗಿ ಕರ್ಕೊಂಬಿಟ್ಟು ಬಾರೆ, ನೋಡೇ ಬಿಡ್ತೀನಿ ನಿನ್ನ ಮಗನ ನನ್ನ ಮಗಳ ಅಂತ ಹೇಳ್ಬಿಟ್ಟು ಹುಡಿಕೊಂಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ. ಇರು, ನಾನು ನನ್ನ ಮಗನ ಕರ್ಕೊಂಬಿಟ್ಟೆ ಬರ್ತೀನಿ. ಇರು, ಹಾಗೆ ಹೋಗ್ಬಿಡ್ಲಿ. ನ್ಯಾಯ ತೀರ್ಮಾನ ಅದೇನು ಅಂತ ಹೇಳ್ಬಿಟ್ಟು ನೋಡೇ ಬಿಡೋಣ. ಆಯಿತು, ನಿನ್ನ ಮಾನ ಮರ್ಯಾದೆ ನಿನ್ನ ಮಗಳನ್ನ ನೀನೇ ಕಳಿಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿರ್ಬೇಕಾದ್ರೆ ನಾನು ಯಾಕೆ ತಡಿಲಿ? ನಿನ್ನ ಮಗಳು ಮಾನ ಮರ್ಯಾದಿನ ಬೀದಿನ ಗ್ಯಾರೇಜಕ್ಕ ತಲೆ ತಗ್ಗಿಸ್ಕ, ಸರಿನಾ? ಏನೋ ಬಿಡು ಪಾಪ, ನಿನ್ನ ಮಗಳು ಮರ್ಯಾದಿನ ಉಳ್ಸೋಣ ಅಂತ ಒಳಗಡೆಗೆ ಬಾ ಅಂತ ಕರೆದೆ. ನನ್ನ ಮಗನ ಕರ್ಕೊಬಿಟ್ಟು ಬರ್ತೀನಿ, ನೀನು ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ. ಅದೇನು ತೀರ್ಮಾನ ಆಯ್ತದೋ ಪಂಚಾಯತಿನಾಗ ಅದೇ ಆಗಲಿ. ಹಣೆ ಬರಹ ಇದ್ದಂಗೆ ಆಯ್ತದೆ. ಮುಂದದೇನು ಅಂತ ಹೇಳ್ಬಿಟ್ಟು ನಾನು ನೋಡ್ಕೊತೀನಿ. ನನಗೆ ಯಾವತ್ತೂ ಒಂದು ಹೆಣ್ಣಿನ ಮಾನ ಮರ್ಯಾದಿನ ಬೀದಿನಾಗ ಹರಾಜ್ ಹಾಕ್ಬೇಕು ಅಂತ ಅನ್ಕೊಂಡೋಳೆ ಅಲ್ಲ ನಾನು. ನೀನೇ ಹರಾಜ್ ಹಾಕಕ್ಕೆ ನಿಂತಿರ್ಬೇಕಾದ್ರೆ ನಾನೇನು ಮಾಡೋಕ್ಕಾಗಲ್ಲ. ಪಟೇಲಪ್ಪನವ್ರೆ, 10 ನಿಮಿಷ ಇರಿ, ಹೋಗ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ನನ್ನ ಮಗನ ಉಗುತ್ ಕರ್ಕೊಬಿಟ್ಟು ಬರ್ತೀನಿ. ನೀನೇ ನಮ್ಮ ಮಕ್ಕ ನೋಡ್ತಾ ಇದೀಯಾ? ಹೋಗಿ ನಿನ್ನ ಮಗಳನ್ನ ಕರ್ಕೊಂಬಿಟ್ಟು ಬಾ. ನೀವು ಕಿತ್ತಾಡ್ಕೊಂಬಿಟ್ರೆ ಆಯ್ತದ? ಅಲ್ಲಿ ಏನಾಯ್ತು ಏನು ಬಿಡ್ತು ಅಂತ ನಮ್ಗೇನು ಗೊತ್ತಾಗದೆ ಬೇಡವಾ? ಹೋಗಿ ಕರ್ಕೊಂಬಿಟ್ಟು ಬಾ, ಹೋಗಿ ಸರ್ನ ನಿನ್ನ ಮಗಳನ್ನೂ ಅದೆಲ್ಲವಳು. ಇರಿ, ಈಗಲೇ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಏನು ಗುಸ್ರು, ಏನು ಕತೆಯೋ ಶಿವನೇ.